ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸರ್ಕಾರಿ ಮತ್ತು ಖಾಸಗಿ ವಲಯದ ನಿವೃತ್ತ ನೌಕರರಿದ್ದೀರಿ, ಪಿಂಚಣಿದಾರರಾಗಿದ್ದರೆ ನಿಮಗೆ ಪ್ರತಿ ವರ್ಷವೂ ಕೂಡ ಜೀವನ ಪ್ರಮಾಣ ಪತ್ರ ಅಥವಾ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ನಿಮಗೆ ಸಲ್ಲಿಕೆ ಮಾಡಿದ ನೆಕ್ಸ್ಟ್ 1 ವರ್ಷ ಗಂಟ ಪಿಂಚಣಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪ್ರತಿ ವರ್ಷವೂ ಕೂಡ ಮಾಡ್ಕೊಬಂದಿರ್ತೀರ. ಇತ್ತೀಚೆಗೆ ಎಲ್ಲನೂ ಕೂಡ ಆನ್ಲೈನ್ ಮಾಡಿದ್ದಾರೆ. ನೀವು ಮೊಬೈಲಲ್ಲೂ ಮುಖಾಂತರ ನೀವು ಜೀವನ ಪ್ರಮಾಣ ಪತ್ರಕ್ಕೆ ಸಕ್ಸಸ್ಫುಲ್ಲಾಗಿ ಅರ್ಜಿನ ಸಲ್ಲಿಸ್ಬೋದು. ನಾನು ಈ ಕುರಿತು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ತುಂಬ ರೆಸ್ಪಾನ್ಸು ಕೂಡ ಚೆನ್ನಾಗಿ ಸಿಕ್ಕಿದೆ. ಬೇಕಾದ್ರೆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿಕೊಂಡು ಇನ್ನೂ ಕೂಡ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡ್ಬೋದು. ನಾನು ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದಂಥವ್ರು, ನೀವು ಅಪ್ಲೈ ಮಾಡಿದಂಥ ಪ್ರಮಾಣ ಪತ್ರ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆಯಾ, ಹಾಗೆಯೇ ಏನಾದರೂ ರಿಜೆಕ್ಟ್ ಆಗಿದೆಯಾ, ಇಲ್ಲಿ ತುಂಬ ಕಾರಣಗಳಿಂದಾಗಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಸಂಭವ ಇರುತ್ತೆ. ಒಂದು PPO ನಂಬರ್ ರಾಂಗ್ ಎಂಟ್ರಿ, ಹಾಗೆಯೇ ನಿಮ್ಮ ಅಕೌಂಟ್ ನಂಬರ್ ರಾಂಗ್ ಎಂಟ್ರಿ, ಹಾಗೆಯೇ ನಿಮಗೆ ಹಣ ಬರ್ತಕ್ಕಂಥ ಏಜೆನ್ಸಿ ರಾಂಗ್ ಎಂಟ್ರಿಯಿಂದಾಗಿ ನಿಮಗೆ ಹಣ ಮುಂದೆ ಬರೋದು ಕೂಡ ತಪ್ಪಬಹುದು. ನೀವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದಾಗ ಫಾರಮ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೀವು ಅದನ್ನು ಈ ವೆಬ್ಸೈಟ್ಗೆ ಬಂದು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ, ಹಾಗೆ ಲಿಂಕ್ ಕೂಡ ಬಂದಿರುತ್ತೆ. ಅಲ್ಲಿ ಪ್ರಮಾಣ ID ನಂಬರ್ ಅಂತ ಒಂದು ಬಂದಿರುತ್ತೆ. ಆ ಪ್ರಮಾಣ ID ನಂಬರ್ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಜನರೇಟ್ OTP ಅಂತ ಮಾಡ್ತು ಅಂದರೆ ನೀವು ಜೀವನ ಪ್ರಮಾಣಿಗೆ ಕೊಟ್ಟಿರ್ತಕ್ಕಂಥ ಲಾಗಿನ್ಗೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಬಾಕ್ಸಲ್ಲಿ ಲಾಗಿನ್ ಅಂತ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಪ್ರಮಾಣ ID ಈಗ ನೀವು ಜೀವನ ಪ್ರಮಾಣಕ್ಕೆ ಅರ್ಜಿ ಸಲ್ಲಿಸಿದಾಗ ಈ ರೀತಿ ಬರುತ್ತೆ. ದಿಸ್ ಡಿಜಿಟಲ್ ಸರ್ಟಿಫಿಕೇಟ್ ವಿಲ್ ಬಿ ಸಬ್ಜೆಕ್ಟ್ ಟು ಅಕ್ಸೆಪ್ಟೆನ್ಸಿ ಬೈ ಯುವರ್ ಪೆನ್ಷನ್ ಪ್ರೊಸೆಸಿಂಗ್ ಸೆಂಟರ್ EPFO. ನಿಮ್ಮ ಪೆನ್ಷನ್ ಪ್ರೊಸೆಸಿಂಗ್ ಸೆಂಟರ್ ಅಂದರೆ ನಿಮ್ಮ ಪೆನ್ಷನ್ ಎಲ್ಲಿ ಬರುತ್ತೆ EPFO ಬರುತ್ತೆ, ಅಲ್ಲಿ ಪ್ರೊಸೆಸಿಂಗ್ ಆಗ್ತಾಯಿದೆ. 48 ಅವರ್ಸ್ ಒಳಗೆ ನಿಮ್ಮದು ಅಕ್ಸೆಪ್ಟ್ ಆಗುತ್ತಾ ರಿಜೆಕ್ಟ್ ಆಗುತ್ತಾ ಅಂತ ನೀವು ವೆಯ್ಟ್ ಮಾಡಿ ನೋಡಬೇಕಾಗ್ತದೆ. ಈಗ ಆಲ್ರೆಡಿ ಅಪ್ಲೈ ಮಾಡಿದ್ದೀರಿ, ಅಪ್ಲೈ ಮಾಡಿದಾಗ ನಿಮ್ಗೆ ಏನೂ ಗೊತ್ತಾಗಲ್ಲ. ಅಪ್ಲೈ ಮಾಡಿದ 48 ಅವರ್ಸ್ ನಂತರ ನೀವು ಚೆಕ್ ಮಾಡಿ ನೋಡಿದಾಗ ಇಲ್ಲಿ ನೋಡ್ಬೋದು, ಒಂದು ಕೇಸಲ್ಲಿ ಯುವರ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ EPFO, ನೈದರ್ PPO ನಂಬರ್ ಆರ್ ಅಕೌಂಟ್ ನಂಬರ್ ನಾಟ್ ಅವೈಲಬಲ್ ಇನ್ EPFO ಡಾಟಾಬೇಸು. ನಿಮ್ಮ PPO ನಂಬರು ಮತ್ತು ನಿಮ್ಮ ಅಕೌಂಟ್ ನಂಬರು EPFO ಡಾಟಾಬೇಸ್ನಲ್ಲಿ ಎಲ್ಲೂ ಕಂಡು ಬರದೇ ಇರೋ ಕಾರಣದಿಂದಾಗಿ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಕೊಂಡಿಲ್ಲ ಅಂತೇಳಿ, ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತೇಳಿ ತೋರಿಸ್ತಾ ಇದೆ. ಈ ರೀತಿ ತುಂಬ ಕೇಸ್ಗಳಾಗಿರ್ತದೆ ಸ್ನೇಹಿತರೆ. ಅದರಿಂದ ಯಾರೆಲ್ಲ ನಿವೃತ್ತಿ ನೌಕರರು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಮಾಡ್ಕೊಂಡಿರ್ತೀರಿ ಅವರು ನೀವು ಸರ್ಚ್ ಬಾರ್ಗೆ ಬಂದು jeevanpraman.gov.in ಅಂತ ಟೈಪ್ ಮಾಡಿ, ಅಲ್ಲಿ ಈ ರೀತಿ ಪೇಜ್ ಓಪನ್ ಆಗ್ತದೆ. ತದನಂತರ ನಿಮ್ಮ ಮೊಬೈಲ್ಗೆ ಒಂದು ಪ್ರಮಾಣ ID ಬಂದಿರುತ್ತೆ. ಆ ಪ್ರಮಾಣ ID ಮತ್ತು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಜನರೇಟ್ OTP ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜು ಮತ್ತೆ ಒಂದು OTPನ ಹಾಕ್ಲಿಕ್ಕೆ ಓಪನ್ ಆಗ್ತದೆ. ಅಲ್ಲಿ OTP ಹಾಕಿ ನೀವು ಲಾಗಿನ್ ಅಂತ ಮಾಡ್ತು ಅಂದರೆ ನಿಮ್ಮದು ಈ ರೀತಿ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಅಕ್ಸೆಪ್ಟ್ ಆಗಿತ್ತು ಅಂದರೆ ಯುವರ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಅಕ್ಸೆಪ್ಟೆಡ್ ಬೈ ಸ್ಪರ್ಶಾ PCDA ಹೀಗೆ ಬರುತ್ತೆ. ಇದರಲ್ಲಿ ತುಂಬ ಕೇಸ್ಗಳಲ್ಲಿ ನೀವು ಯಾವ ಅಥಾರಿಟಿಲಿ ಅಪ್ಲೈ ಮಾಡಿರ್ತೀರ ಮತ್ತು ಯಾವ ಡಿಸ್ಟರ್ಬೆನ್ಸ್ ಏಜೆನ್ಸಿಲಿ ಅಪ್ಲೈ ಮಾಡಿರ್ತೀರ ಆ ರೀಸನಲ್ಲಿ ಬಂದಿರುತ್ತೆ. ಈಗ ಸಪೋಸ್ EPFO ಆಗಿದ್ದರೆ, ಹಾಗೆಯೇ ಫ್ಯಾಮಿಲಿ ಪೆನ್ಷನ್ ಆಗಿದ್ದರೆ, ಹಾಗೆಯೇ ನೀವು ಸ್ಪರ್ಶ ಅಂದರೆ ಇದು ಡಿಫೆನ್ಸ್ ಪೆನ್ಷನ್ ಅಂದರೆ ಯಾರು ಮಾಜಿ ಸೈನಿಕರು ಇರ್ತೀರಿ ಅವರು ಸ್ಪರ್ಶಕ್ಕೆ ಬರ್ತೀರಾ. ಹಾಗೆಯೇ EPFO ಅಂಡರಲ್ಲಿ ಬರ್ತಕ್ಕಂಥವ್ರಿಗೆ ಈ ರೀತಿ ಬರುತ್ತೆ, ಯುವರ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಕ್ಸೆಪ್ಟೆಡ್ ಬೈ EPFO ಅಂತ ಬರುತ್ತೆ. ಹೀಗೆ ವಿವಿಧವಾಗಿ ಕೆಳಗಡೆ ರೀಸನ್ ಕೂಡ ಕೊಟ್ಟಿಯಲ್ಲಿ ಸಬ್ಮಿಟ್ ಆಗಿದ್ರು ಅಂದರೆ ಸಕ್ಸಸ್ ಅಂತ ತೋರಿಸುತ್ತೆ. ಒಂದು ವೇಳೆ ರಿಜೆಕ್ಟ್ ಆಗಿತ್ತು ಅಂದರೆ ಯುವರ್ PPO ನಂಬರ್, ಯುವರ್ ಅಕೌಂಟ್ ನಂಬರ್ ನಾಟ್ ಅವೈಲಬಲ್, ಯುವರ್ EPFO ಡಾಟಾಬೇಸ್ ಅಂತ ಈ ರೀತಿ ಬಂದಿರುತ್ತೆ. ಈ ರೀತಿ ನೀವು ಒಂದ್ಸರಿ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ ನಂತರ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ. ತುಂಬ ಜನರುಗಳು ಏನು ಮಾಡ್ತೀರಾ ಅಂದರೆ ಲೈಫ್ ಸರ್ಟಿಫಿಕೇಟ್ಗೆ ನೀವು ಅಪ್ಲಿಕೇಶನ್ ಹಾಕಿ ಒಂದು ಫಾರಮ್ ಜನರೇಟ್ ಆಗುತ್ತೆ. ಫಾರಮ್ ಜನರೇಟ್ ಆದ ತಕ್ಷಣ ನಮ್ಮದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಅಂತ ತಿಳ್ಕೊತೀವಿ. ಬಟ್ ಅಲ್ಲಿ ತುಂಬ ಕಾರಣಗಳಿಂದಾಗಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಸಂಭವ ಇರ್ತದೆ. ನೀವೆಲ್ಲರೂ ಒಂದ್ಸರಿ ಅಪ್ಲೈ ಮಾಡಿದ ನಂತರ ನಿಮ್ಮ ಮೊಬೈಲಲ್ಲಿ ಈ ಸರಿ ನಾನು ತೋರಿಸೋ ರೀತಿ ನೀವು ಸರ್ಚ್ ಮಾಡಿ ತಿಳ್ಕೊಬೋದು. ಸ್ನೇಹಿತರೆ, ಒಂದು ವೇಳೆ ನೀವು ಇನ್ನೂ ಕೂಡ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಈ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. ಆ ವಿಡಿಯೋ ಇದೆ, ಆ ವಿಡಿಯೋ ನೋಡಿ. ಮೊಬೈಲಲ್ಲೇ ಕೂಡ ಸಕ್ಸಸ್ಫುಲ್ಲಾಗಿ ಯಾವ ರೀತಿ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು ಅಂತೇಳಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾವುದೇ ಸೈಬರ್ ಸೆಂಟರ್ಗೆ ಹೋಗ್ದೇನೆ ಮನೆಯಲ್ಲೇ ಕೂತು ಕೂಡ ನಿಮ್ಮ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.